ನೀನು ನೀನೇ, ನಾನು ನಾನೇ. ಆದ್ರೆ ನಾವ್ಯಾರು ಅನ್ನೋದು ನಮಗೆ ಗೊತ್ತಾಗಬೇಕ ಬೇಡ. ನಾನು ಯಾರು ಅಂತಲೇ ಗೊತ್ತಿಲ್ಲ, ಮತ್ತೆ ನಿಂಗೆ ಅಂತ ಹೇಳುದು ಯೋಚನೆ ಮಾಡಬೇಕು. ನೀನ್ ಯಾರು ಎನ್ನುವುದು ನಿನಗೆ ತಿಳಿಬೇಕು ಅಂತಾದ್ರೆ ಇದೋ ಎಂತ ಒಂದು ಪರಂಪರೆಯ ಅದ್ಭುತ ಕುಟುಂಬದಲ್ಲೂ ನೀನು ಯಾರು ಅಂತ ಗೊತ್ತಾಗ್ತು. ಅಜ್ಜ ಹುಲುಮಶ್ರೀ ಅಪ್ಪಯ್ಯ ಮುಸಪ್ಪಯ್ಯ ಅಂತ ಕುಟುಂಬದಲ್ಲಿ ಹೊರಟಿ ಕೊನೆಗೂ ಖರ್ಚಿಗಿಲ್ಲದೆ ನಮ್ಮನೆ ಬಾಗಿಲು ನನ್ನ ಹತ್ರ ಸಾಲ ಕೇಳಿ ನಾ ಕೊಡುದಿಲ್ಲ ನೀವು ಹಾಕೊಂಡ ಮೇಲೆ ಎತ್ಕೊಂಡು ಮುಖ ಸಣ್ಣ ಮಾಡ್ಕೊಂಡು ಹೋದಿಯಲ್ಲ. ಅಂತ ದೌರ್ಭಾಗ್ಯ ಬಂದೋಯ್ತು ನನಗೆ. ನಮ್ಮನೆಗೆ ಕಾಯಿ ಕೇಳಿ ಬರುವ ನಾನು ಕಾಯಿ ಕೇಳಿದ್ನ ಬಹುಶಃ ಕೈ ಇದ್ದದ್ದು ಹೆಚ್ಚು ಕಡಿಮೆ ಆಯ್ತು ನಿಮ್ಗೆ ಗೊತ್ತಾಗ್ಲಿಲ್ಲ. ಎಂತದ ತಲೆಗೆ ಎಂತದ ಹೋದಾಗೈತಪ್ಪ. ಹೋಗಿ ಸರಿ ಉಂಟು, ವಿಷಯ ಬದಲಾವಣೆ ಅದು ಸರಿಯಾಗಬೇಕಾ? ಅಯ್ಯೋ ನಾನು ಯಾವಾಗ ನಿನ್ ತಲೆ ಮೇಲೆ ಕೈ ಇಟ್ಟಿಯೋ ನನ್ನ ನಿಜ ಸತ್ಯಾಂಶ ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ರು, ನೀನ್ ಯಾರು, ನಿನ್ನ ಯೋಗ್ಯತೆ ಏನು ಎಲ್ಲ ನನಗೆ ಅರ್ಥ ಆಯ್ತು. ಹಿಂದೆ ದ್ವಾಪರದಲ್ಲಿ ನೀನು ಕೃಷ್ಣನಾಗಿದ್ದೆ, ನಾನು ಮಕರಂದ ನಿನ್ನ ಗೆಳೆಯ. ಅಯ್ಯೋ ಅಲ್ಲಿ ಆ ಕಾಲದಲ್ಲಿ ನಿನ್ನ ಲೀಲೆ ನಿಜವಾಗಿ ವೈಭವ ವೈಭವ ಅನ್ನು ಕಳ್ಳರುಟ್ಟು ಜಾಗದಲ್ಲಿ ಹುಟ್ಟಿದ್ದೇನೆ. ಸೆರೆಮನೆಯಲ್ಲಿ ನನ್ನ ಜನರ ತಾಯಿನ ಸೆರೆಮನೆಯಲ್ಲಿ ಇಟ್ಟದಲ್ವೇನೋ. ನಿಜವಾಗಿ ಕೃಷ್ಣಯ್ಯ ಎಷ್ಟೋ ಜನ ಮಕ್ಕಳು ಸಂಭಾವಿತರು ಅಂತ ಲೆಕ್ಕ ಹಾಕ್ತಾರೆ. ಹುಟ್ಟುವಾಗ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದ್ರೆ ಶ್ರೀಮಂತರ ಮಕ್ಕಳಾಗಿ ಸಾಕಷ್ಟು ಅನುಕೂಲದಲ್ಲಿ ಹುಟ್ಟಿದ್ರು ಕೊನೆಗೆ ಸೆರೆಮನೆ ಒಳಗೋಗಿ ಕೆಲಸ ಮಾಡ್ತಾರೆ. ಕೆಲವೊಮ್ಮೆ ಕೆಲವರು ಕೊನೆಗೆ ಜೀವಮಾನ ಹೇಳ್ತು, ಬೇಕಾದಷ್ಟು ಸಂಪತ್ತು ಉಂಟು, ಅದುಂಟು, ಇದುಂಟು, ಐಶ್ವರ್ಯ ಉಂಟು, ರೂಪ ಉಂಟು, ನಮಗೆ ಹೆಸರು ಉಂಟು, ಬೇಡಿಕೆ ಉಂಟು ಅಂತ ಹೇಳಿದ್ರೆ ಕೊನೆಗೆ ಹೊರಗೆ ಬರ್ಲಿಕ್ಕಾಗದೆ ಒಳಗೋಗ್ಬೇಕು. ನೋಡಿದ್ರೆ ಆ ಹೆಸರು ಬೇಡ, ಸಂಪತ್ತು ಬೇಡ, ಯಾವುದು ಬೇಡ. ಆದ್ರೆ ನೀನು ಹಾಗಲ್ಲ. ಹುಟ್ಟುವಾಗ ಕಳ್ಳರಿರುವಂತ ಸ್ಥಳದಲ್ಲಿ ಹುಟ್ಟಿದ್ದು
ಹುಟ್ಟಿದ್ದಷ್ಟೇ ಅಲ್ಲ, ಮತ್ತೆ ಪಾಪ ತಂದೆ ತಾಯಿಯು ಸೆರೆಮನೆ ವಾಸದಲ್ಲಿದ್ದವರು. ಆ, ಹುಟ್ಟಿ ಹೊರಗೋದದ್ದಷ್ಟೇ ಅಲ್ಲ, ಅವರನ್ನು ಪಾಪ ಸೆರೆಮನೆಯಿಂದ ಬಂಧಮುಕ್ತನಾಗಿಸಿದವು. ನಿನ್ನ ಲೀಲೆ ಏನು, ನಿನ್ನ ಯೋಗ್ಯತೆ ಏನು, ನೀನೇನು, ತಾಯಿಯ ಪಾಪ 8ನೇ ಗರ್ಭದಲ್ಲಿ ಹುಟ್ಟಿದ್ದಿ ನೀನು. ಮೇಲಾಗಿ ಪ್ರಪಂಚದ ಆಗು ಹೋಗು ದುಷ್ಟರನ್ನು ಮರ್ಜಿಸಿ ಶಿಷ್ಟರನ್ನು ಪಾಲಿಸಿ ಕೃಷ್ಣ ಅಂದ್ರೆ ಏನು, ನಿಜವಾಗಿ ಹೆಣ್ಣಿಗೆ ಬೆಲೆ ಕೊಟ್ಟದ್ದು ಯಾರು ಏನು ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಶ್ರೀಕೃಷ್ಣನೇ ಅಲ್ವಾ? ಹೆಣ್ಣಿನ ಕಣ್ಣೀರನ್ನು ಒರೆಸಿದವ ಕೃಷ್ಣ. ಹೆಣ್ಣಿಗೆ ಪ್ರಥಮವಾಗಿ ಒಂದು ಅಧಿಕಾರ ಪೀಠ, ಹೆಣ್ಣಿಗೂ ಯೋಗ್ಯತೆ ಉಂಟು ಅಂತ ಹೇಳಿ ಪೀಠಾರೋಹಣ ಮಾಡಿಸಿದವ ಯಾರು ಕೇಳಿದ್ರೆ ಕೃಷ್ಣ. ಸ್ತ್ರೀಗೆ ಸ್ವಾತಂತ್ರ್ಯತೆ ಅಷ್ಟೇ ಅಲ್ಲ, ಕೊಡಬೇಕಾದಂತ ಗೌರವ ಬಡೇ ಅಡುಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅಂತ ಸ್ಥಾನ ತೋರಿಸ್ತವ ನೀನೆ. ನಿಜವಾಗಿ ಆ ಕಾಲದಲ್ಲಿ ಹೆಣ್ಮಕ್ಕಳು ನಿನ್ನ ಒಟ್ಟಿಗಿದ್ರು ಎನ್ನುವ ಪ್ರತೀತಿ ಇದ್ರು, ನಿಜವಾಗಿ ಹೆಣ್ಣು ಮಕ್ಕಳು ಪೂಜೆ ಮಾಡುವುದಿದ್ರೆ ಕೃಷ್ಣನ್ನೇ ಮಾಡಬೇಕು ಅಂತ ತೋರಿಸ್ಕೊಟ್ಟವ ನೀನು. ಸಂತೋಷ ಆಯ್ತು ಅಂತ ನಿನ್ನೊಟ್ಟಿಗಿದ್ದವ ನಾನು. ಈ ಜನ್ಮದಲ್ಲಿ ನಮ್ಮ ಗೋಳು ಏನು? ನೀನ್ ಯಾರು? ನಾನು ಯಾರು? ಅದಲ್ಲ, ನೀನ್ ಇದಿಷ್ಟು ಹೇಳಿದ್ದು ಸತ್ಯ, ಆದ್ರೆ ಅದು ಈ ಕಾಲಕ್ಕಲ್ಲ. ಹಿಂದೆ ದ್ವಾಪರೆಯಲ್ಲಿ ನಾನು ಕೃಷ್ಣ, ನೀನು ಮಕರಂದ. ಈಗ ಯುಗ ಬದಲಾಗಿದೆ. ಬದಲಾಯ್ತಾ? ಹೌದಪ್ಪ, ಯುಗ ಬದಲಾಗಿದ್ದರೆ ಎಲ್ಲರಿಗೂ ಗೊತ್ತಾಗುತ್ತಿಲ್ಲ. ನಾವು ಹೀಗೆ ಹೋಗಿ ಹಾಗೆ ಬಂದ್ರೆ ಯುಗ ಬದಲಾದಾಗ ಅಲ್ವಾ? ಯುಗ ಬದಲಾದಾಗ ಈ ಯುಗದಲ್ಲಿ ನಾನು ಯಾರು, ನೀನು ಯಾರು? ನಾನು ಶ್ರೀನಿವಾಸ, ನಾನು ಜೋಡಿದಾಸ. ನೀನು ಆಮೇಲೆ ಶ್ರೀನಿವಾಸ ಪೈ, ನಾನು ಜೋಗಿದಾಸ ಪೈವು. ಶ್ರೀನಿವಾಸನು ಜೋಗಿದಾಸ ಪ್ರಥಮ, ಶ್ರೀನಿವಾಸ ಪ್ರಥಮ, ಜೋಗಿದಾಸ ಆಮೇಲೆ ದ್ವಿತೀಯ, ಪ್ರಭು. ಹೋಗ್ಲಿ ಈಗೇನು? ನಿನ್ನನ್ನು ಶೀಘ್ರವಾಗಿ ಕರೆಯುವ ಕಾರಣ ಏನು ಗೊತ್ತಾ? ನಾವೀಗ ಬೇಟೆಗೆ ಹೋಗ್ಬೇಕು. ಬೇಟೆಗ ಚೀಲ ತಗೊಂಡ್ಬರ್ಬೇಕು. ಎಂತ ತಗೊಂಡ್ಬರ್ಬೇಕು? ಬೇಟೆಗೆ ಹೋಗಿ. ಯಾರು ಹೇಳ್ತಾ? ನೀನು. ಅಯ್ಯೋ, ಬೇಟೆಗೆ ಅಲ್ಲ ಪುಣ್ಯಾತ್ಮ, ನಾವು ಹೊರಟದ್ದು ಬೇಟೆಗೆ. ಬೇಟೆಗ? ಬೇಟೆಗ ಇಬ್ಬರೇಯ? ಹೌದು. ಹೋಗಿ ರಗಳೆ ಮಾಡೋ ಮಕ್ಕಳು ಕರ್ಕೊಂಡು ಹೋಗುವ. ಬೇಟೆಗೆ ಪ್ರಾಣಿ ಎಬ್ಬಿಸ್ಬೇಕಾ ಬೇಡವಾ? ಹೌದು. ಈ ಮಕ್ಕಳು ತಗೊಂಡು ಹೋಗ್ಬಿಟ್ರೆ ಮತ್ತಲ್ಲಿ ಯಾವ ಪ್ರಾಣಿಯೂ ಇರುವುದಿಲ್ಲ. ಈ ರಗಳೆ ಬೇಡಪ್ಪ, ಎದ್ದು ಓಡ್ತದೆ. ಈ ಬೇಟೆ ಆಡ್ಬಿಟ್ಟು ಹೋಗುವಾಗ ಈ ಪ್ರಾಣಿಗಳ ಕರ್ಕೊಂಡು ನಾಯಿ ಎಲ್ಲ ತಗೊಂಡು ಹೋಗುದುಂಟು. ಯಾಕೆ? ಅದು ಮೊಗಳಿ ಹಿಂದಿನಲ್ಲಿದ್ದದ್ದನ್ನು ಗುರುತಿಸಿ ಎಬ್ಬಿಸ್ಲಿಕ್ಕೆ ಅದು ಬೇಕು. ಈ ಮಕ್ಕಳು ನೋಡಿ ಇನ್ನೂ ಕಚ್ಚ ಪಚ್ಚ ಬಿಡ್ಲಿಲ್ಲ, ಬಿಟ್ಟು ಈ ಒದಗಿಲ್ಲ. ಇಂಥ ಮಕ್ಕಳು ತಕೊಂಡು ಹೋದ್ರೆ ನಮ್ಗೆ ಅದಷ್ಟು ಯೋಗ ಯಾವುದೂ ಇಲ್ಲ. ಅದು ಒಂದು ಮಾತುಂಟು, ಅವ್ರು ತಾತ್ಸಾರ ಮಾಡಿದ್ದಲ್ಲ. ನಾವು ಮಕ್ಕಳು ಸಮ, ದೇವರು ಸಮ ಅಂದ್ರು. ಹೌದಾ? ಅದು ಯಾರು? ಮಕ್ಕಳಾಗಿ ಸುಮ್ಮನೆ ಕೂತ್ಕೊಂಡವರು ಮಕ್ಕಳು ಸಮ, ದೇವರು ಸಮ. ಯಾಕಂದ್ರೆ ದೇವರು ಮಾತಾಡುದಿಲ್ಲ. ಅದೇ ಕೂತ್ಕೊಂಡು ಕಾಚ ಪಾಚ ರಗಳೆ ಮಾಡಿದ್ರೆ ಮತ್ತೊಂದು ಹೆಸರು ಬರ್ತದೆ. ಮಕ್ಕಳು ಸಮ, ಮಂದ್ರು ಸಮ. ನೀವು ಮಕ್ಕಳ ಹತ್ರ ಮಂಗನ ಹತ್ರ ನಿಮ್ಗೆ ಬಿಟ್ಟ ದೇವು ಆಗ್ಬಹುದು. ಸುಮ್ಮನೆ ಕೂತ್ರೆ ಅದು ಇಲ್ಲ. ಮತ್ತೊಂದು ಹೆಸರು ಉಂಟು, ಮಕ್ಕಳು ಸಮ, ದೇವು ಸಮ. ಯಾವ್ದು ಬೇಕು ವಿಚಾರ ಮಾಡಿ. ಯಾರ ಹತ್ರ ಇದ್ದು ಪರಿಸರ ಸರಿ ಮಾಡ್ಕೋಬೇಕು. ಇಲ್ಲದ್ರೆ ರಗಳೆಲ್ಲೇ ಹೋಗ್ತಾರೆ. ಈಗ ಸುಮ್ಮನೆ ಕೂತ್ಕೊಳ್ಳಿಲ್ವ? ಬೇಡ ಅಂದ್ರೆ ದೇವ್ ಆಗ್ಬೇಕು, ಇಲ್ಲದ್ರೆ ಮಂಗ ಆಗ್ಬೇಕು. ಅದು ಬೇಕು ಅವರಿಗೆ. ಮಕ್ಕಳು ದೇವರಾಗಿ ಬಿಟ್ರಲ್ಲ. ಹಾಗಲ್ಲ, ನಾವು ಹೋಗ್ಬೇಕು ಎಲ್ಲಿಗೆ? ಬೇಟೆಗೆ ಅಂತ ಹೇಳಿದ ಹಾಗಲ್ಲ. ಯಾವ ಬೇಟೆಗೆ? ಯಾವ ಬೇಟೆ? ಮೃಗ ಪ್ರಾಣಿಗಳ ಬೇಟೆಗಲ್ಲ, ಮತ್ತೆ ಹರಿಣಗಳ ಬೇಟೆಗಲ್ಲ. ಹರಿಣ ಅಲ್ವಾ? ಹರಿಣಾಕ್ಷಿಯ ಬೇಟೆಗೆ. ಹರಿಣಾಕ್ಷಿ ಹೌದು. ಅಂದ್ರೆ ಹೆಣ್ಮಕ್ಕಳು. ಹೌದು. ನಿನ್ನೊಟ್ಟಿಗೆ ನಾವು ಯಾಕಂದ್ರೆ ಕಳೆದ ಜನ್ಮದ ಒಂದೊಂದು ಎಣಿಸ್ಕೊಂಡ್ರೆ ನಮ್ಗೆ ಹೊಟ್ಟೆ ಬೆಂಕಿ ಬೀಳ್ತದೆ. ಬೆಣ್ಣೆ ಕದ್ಕೊಳ್ಳಿಕ್ಕೆ, ಮೊಸರು ತಿನ್ಲಿಕ್ಕೆ, ಯಾರ್ಯಾರ ಮನೆ ಕುಡ್ಕಿ ಒಡಬೇಕಿದ್ರೆ ನಾವು ಒಟ್ಟಾಗುತ್ತೆ. ಯಾವಾಗ ಒಬ್ಬರ ಮೇಲೆ ಒಬ್ರು ಹತ್ಕೊಂಡು ನೀವು ಮೇಲೆ ಎತ್ಕೊ ತಿನ್ನುದು ನೀನು, ಮನೆಗೆ ಬಂದಾಗ ಹಾಲು ಓಡುದು ನೀನು, ಬೆಳ್ತಿಂದ ನಾವು. ಆ ಮಟ್ಟಿಗೆ ಗಟ್ಟಿ ಪುಣ್ಯ. ಕಳ್ಜಂದಲ್ಲೇ ತಿನ್ನುವಷ್ಟು ತಿಂದಿದ್ದೆ ನಾನು. ಮತ್ತೆ ಹೆಣ್ಣುಮಕ್ಕಳು ಅದು ಎಂತ ಸುಗಾಡ ನಮ್ಮ ಮುಖಕ್ಕೆ ಆಗುದೇ ಇಲ್ಲ. ನೀ ಪಾಪ ತಲೆ ಬಿಸಿಲಿ ಮುಖ ಬಾರಿಸ್ಕೊಂಡು ಈ ಬಟ್ಟೆ ಹಿಂಡಿದಾಗ ಆ ಬಟ್ಟೆ ಹೇಗಾಗ್ತಿತ್ತು ಆ ರೀತಿ ಮುಖ ಮಾಡ್ಕೊಂಡು
ಹೆಂಗಳೆಯರು ಪೂರ್ತಿ ನಿನಗಾಯ್ತು, ಉಳಿದು ಉಪದ್ರ ನಮಗಾಯ್ತು. ಆದ್ರಿಂದ ಹೆಣ್ಣುಮಕ್ಕಳ ಬೇಟೆಗೆ ನಾವು ಹೋದ ಜನ್ಮದಲ್ಲಿ ಹಾಗಾಯ್ತು ಎನ್ನುವ ಸಲುವಾಗಿ ಈಗ ಸಮಸ್ಯೆ ಆಗ್ತದೆ ಅಂತ ತಿಳಿಯುವುದು ಬೇಡ. ಈಗ ಯಾವುದೇ ಸಿಗಲಿ ಸರಿ ಹೌದಾ? ಸಮಪಾಲ ನೀವೇನೆಂದು. ಹೋದ ಜನ್ಮದಲ್ಲಿ ಹೆಚ್ಚಿಗೆ ನಿನಗೆ ಆಯ್ತು ಹೆಣ್ಣುಮಕ್ಕಳು, ಆದ್ರೆ ಈ ಜನ್ಮದಲ್ಲಿ ಹಾಗಲ್ಲ, ಸಮಪಾಲ. ಅಂದ್ರೆ ಈಗ ಹೆಣ್ಣುಮಕ್ಕಳೆಲ್ಲ ಹೆಚ್ಚಾಗಿದ್ದಾರೆ. ಅಂದ್ರೆ ಗಂಡಿಗೆ ಹೆಣ್ಣಿಲ್ಲ ಪರಿಸ್ಥಿತಿಯ ಹಾಗೇನಿಲ್ಲ. ಸಿಕ್ಕಿದ್ರಲ್ಲ ಸಮಪಾಲ. ಸಮಪಾಲ ಅದು ಆಗ್ಬೇಕು. ಈಗ ಉದಾಹರಣೆಗೆ ಒಂದು 50 ಸಿಕ್ತು, 25 ನಿಂಗೆ 25 ನಂಗೆ. ಅದೇ 18ರಿಂದ 20ವರೆಗೆ ನಂಗೆ ಮೇಲಿನಿಂದ ಸಿಕ್ಕಪೂರ್ಣ ಅಲ್ಲ. ನಿಂಗೆ ಆ ಜನ್ಮದಲ್ಲಿ 60 ಬಿಟ್ಟ ಮಾದಲ್ಲಿ 7 ವರ್ಷದ ಹುಡುಗಿಯಿಂದ ಹಿಡಿದು 70 ವರ್ಷದ ವೃದ್ಧೆಯವರೆಗಾಗಿ ಬಯಸಿದ್ದು. ಇದ್ದಾರೆ ನೀನು ನೋಡ್ತೀನಿ. ಹೌದು. ಹಾಗಂತ ಈ ಬಗೆಯಲ್ಲಿ ಪ್ರಾಯದಲ್ಲೂ ಎಳೆಯವರು ಸಿಕ್ಕರು ಅದರಲ್ಲೂ ಅರ್ಧ ಮೇಲ್ಪಟ್ಟವರಲ್ಲೂ ಅರ್ಧ ಪಾಲಾಗ್ಬೇಕು. ಆಯ್ತಪ್ಪ. ಒಂದು 10 ಸಿಕ್ತು, 5 ನಂಗೆ 5 ನಿಂಗೆ. 3 ಸಿಕ್ಕರೆ 2 ನಂಗೆ 1 ನಿಂಗೆ. ಒಂದೂವರೆ ಸಮಪಾಲಾಗ್ಬೇಕು. ಹಾಗೆ ಹಾಗೆ ನೋಡುವ. ಒಂದೇ ಸಿಕ್ತು ಅಂತ ಹಾಗೇನ್ ಮಾಡುದು? ಅದು ನಂಗೆ. ಆಯ್ತು ಹೋಗ. ಹಾಗೆ ಅಲ್ಲ ನಂಗೆ ಬೇಡ ನೀ ಬೇಸರ ಮಾಡ್ಕೊಳ್ಳೋದು ಬೇಡ. ನಿಂಗೆ ಆ ಜನ್ಮದಲ್ಲಿ ಇನ್ನೂ ಸುಧಾರಿಸ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡು, ನಾವು ಒಂದಿದ್ದಲ್ಲಿ ಹೋಗುದೇ ಬೇಡ, ಇಲ್ಲ ಹಲವು ಇದ್ದಲ್ಲೇ ಹೋಗುವ. ಕಾಲ್ ಮಾಡುವ ಸಮಸ್ಯೆ ಇಲ್ಲ ಅಲ್ವಾ? ಹಾಗಿದ್ರೆ ಹೋಗುದಾಗೆ ಸಾಕು. ದೇವೇಂದ್ರಿಗೆ ಹೊಡೆ ನೇರ. ಅವನಿಗೆ ವಿಚಾರ ಗೊತ್ತಾಗ್ಬೇಕು. ಅದು ಮಾಡಬಿಟ್ಟದ್ದು ಯಾಕೆ ಅಂತ ಗೊತ್ತಾಗ್ಬೇಕು. ಅದನ್ನು ಕರೆದು ಬಿಡ. ಕರೆದು ಬಿಡ್ತೇನೆ. ಉಚ್ಚೈಶ್ರವ ಅದು ಕುದುರೆ ಅಲ್ವಾ? ಹೌದಾ? ದೇವಲೋಕದಲ್ವಾ? ದೇವಲೋಕದ್ದು. ಅದಕ್ಕೆ ಅಂತಂದ್ರೆ ಉಚ್ಚೈಶ್ರವ. ನೀನೇ ಹೇಳು, ನಾ ಹೇಳಿದ್ರೆ ಬೇರೆ. ನೀನೇ ಹೇಳು. ಅದು ಬೇಕು. ಮತ್ತೆ ಎಲ್ಲಾದ್ರೂ ಬಂತು ಅಂದ್ರೆ ಅದೇ ನೀ ಬೇಕಾಯ. ಯಾವ್ದಕ್ಕೆ? ಅದಕ್ಕೆ ಕುದುರೆ ಕುದುರೆಗಲ್ಲ, ವಿಷಯ. ವಿಷಯಕ್ಕೆ. ಅರೆ ಈಗ ರಥ ಹೊಡೆಯುವವರು ಯಾರು? ಯಾರು? ನಾನಾ? ನಾವು ಹೊಡೆಯುತ್ತೆ. ಯಾವ ಮಂದಿಗೆ ಹೋಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲ, ನಿಮ್ಗೆ ವಿಷಯ ಗೊತ್ತಿಲ್ಲ. ನಾವು ಹೊಡ್ಕೊಂಡು ಬಂದೇ ಅಂತಾದ್ರೆ ಆಚೆ ಈಚೆ ಇದ್ದವ್ರು ದಾರಿ ಬಿಟ್ಟು ಆ ಬದಿಗೆ ಈ ಬದಿ ಓಡಿಸ್ರು. ಅಲ್ಲ, ಓಡುವುದೇ. ಓಡುದೇ ಇಲ್ಲೇ ಮಗ ಓದ್ನಿ. ಅದು ನಮ್ಗೆ ಸ್ವಂತದ್ದಲ್ಲ, ಎಲ್ಲೂ ತಾಗಿಸ್ಬೇಡ. ಅಲ್ಲಿಂದಲ್ಪ ಅದಕ್ಕೆ ತಾಗಿದ್ರು ಗಾಯ ಆಗುದಿಲ್ಲ. ಅದು ಹಾಗೆ. ಇವತ್ತೇ ಕೊನೆ, ಇನ್ನು ಮತ್ತೆ ನೀರು ರಥ ಹೊಡೋದು ಬೇಡ. ಯಾಕೆ? ನಮ್ಮನೆ ಅಂಗಳದಲ್ಲಿ ಎಷ್ಟು ಸುತ್ತ ಆಗ್ತದೆ ಅಂದ್ರೆ ಪ್ರಾರಂಭ ಇದೆ ನಮ್ದು. ಅಂದ್ರೆ ಅದಕ್ಕೂ ಅಭ್ಯಾಸ ಆಗಬೇಕಲ್ಲ. ದೇವಲೋಕದಲ್ಲಿ ಹೋದದ್ದು ಅಂತ ಭೂಲೋಕಕ್ಕೆ ಬಂದು ತಾತ್ಸಾರ ಮಾಡಿ ಅದು ಹೆಚ್ಚು ಕಡಿಮೆ ಆಗ್ಬಾರ್ದಲ್ಲ. ಈಗ ಅದಕ್ಕೆ ಭೂಲೋಕ ಅಂದ್ರೆ ಇರುದೇ ಇಷ್ಟು, ಅದರಲ್ಲೇ ಕಿರಿಸ್ಬೇಕು ಅಂತ ಅಭ್ಯಾಸ ಮಾಡ್ಕೊಂಡೆ. ಬರೇ ನಿನಗೊಬ್ಬರಿಗೆ ಸುತ್ತ ಹೆಚ್ಚಲ್ಲ, ಅದಕ್ಕೂ ಸುತ್ತ ಹೆಚ್ಚು ಮಾಡುವ ಅಂತ ಹೊಟ್ಟೆ. ನಂಗೆ ಕಡಿಮೆ ಆಗುವ ಭೂಲೋಕ ಹೆಚ್ಚಾಗಲಿ ಅಂತ. ಹಾಗಿದ್ರೆ ಆದ